Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೇಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ವಿರೋಧಿಸಿ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಕನಿಷ್ಠ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ CITUನಿಂದ ಧರಣಿ. ಬಂಜಾರ ಸಮಾಜದ ರುದ್ರಪ್ಪ ಲಂಬಾಣಿ NS ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಬಂಜಾರ ಸಮಾಜ ಆಗ್ರಹ. ಅಂತಾರಾಷ್ಟ್ರೀಯ ಕಾಮಿಕ್ಸ್ ಸ್ಪರ್ಧೆಯಲ್ಲಿ ಅಮರೇಶ್ವರ ಕ್ಯಾಂಪಿನ ಸಿರಿಗೆ ಗೌರವ ಪ್ರಶಸ್ತಿ ಭಾಜನ. ಮತ್ತು ಮಾದಿಗ ಸೇವಾ ಸಮಿತಿ ಕಾರ್ಯಕಾರಿಣಿ ಸಭೆ. ಶಿಕ್ಷಣ ಮತ್ತು ಸೇವಾ ಮನೋಭಾವದಿಂದ ಒಗ್ಗಟ್ಟಾಗಬೇಕು. ಮಂಜುನಾಥ ಹೂಡಿ. ಮತದಾರರ ಪಟ್ಟಿಯಿಂದ ಒಬ್ಬ ಅರ್ಹ ಮತದಾರರು ಹೊರಗುಳಿಯದಂತೆ ನೋಡಿಕೊಳ್ಳಲು ಹಾಲಿ SIR ಪ್ರಕ್ರಿಯೆಯಲ್ಲಿ ಅಗತ್ಯ ಬದಲಾವಣೆಗಳನ್ನು ತರಬೇಕು ಎಂದು ಆಗ್ರಹಿಸಿ SIR ವಿರೋಧಿ ಜಾತ್ಯತೀತ ಪಕ್ಷಗಳು ಹಾಗೂ ಜನಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕದ ವತಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ರ್ಯಾಲಿ ಟಿಪ್ಪು ಸುಲ್ತಾನ್ ಉದ್ಯಾನವನಕ್ಕೆ ಆಗಮಿಸಿತು. ಪ್ರತಿಭಟನಾಕಾರರು SIR ಪ್ರಕ್ರಿಯೆಯು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವಕ್ಕೆ ಮಾರಕ ಹಾಗೂ ಪ್ರತಿಯೊಬ್ಬ ಪ್ರಜೆಯನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸುವ ದುರುದ್ದೇಶಪೂರಿತ ಕ್ರಮವಾಗಿದೆ ಎಂದು ಆರೋಪಿಸಿದರು. ಈ ಪ್ರಕ್ರಿಯೆಯು ದೇಶದಲ್ಲಿ ಮತದಾನದ ಹಕ್ಕಿಲ್ಲದ 2ನೇ ದರ್ಜೆಯ ಪ್ರಜೆಗಳನ್ನು ಸೃಷ್ಟಿಸುವ ಪ್ರಯತ್ನವಾಗಿದ್ದು, ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬಿಜೆಪಿಯ ರಾಜಕೀಯ ಷಡ್ಯಂತ್ರದ ಭಾಗವಾಗಿದೆ ಎಂದು ದೂರಿದರು. ಮಹಿಳೆಯರು, ವಲಸೆ ಕಾರ್ಮಿಕರು, ಅಲೆಮಾರಿ ಸಮುದಾಯಗಳು, ಆದಿವಾಸಿಗಳು, ದಮನಿತ ವರ್ಗಗಳು ಹಾಗೂ ಅಲ್ಪಸಂಖ್ಯಾತರು ದೊಡ್ಡ ಪ್ರಮಾಣದಲ್ಲಿ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಿಂದ ಹೊರಗುಳಿಯುವ ಅಪಾಯ ಎದುರಿಸುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎಂಬ ಅವೈಜ್ಞಾನಿಕ, ಅವಾಸ್ತವಿಕ, ಅಪಾರದರ್ಶಕ ಹಾಗೂ ದುರುದ್ದೇಶಪೂರಿತ ವಿಧಾನವನ್ನು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅಳವಡಿಸಬಾರದು ಎಂದು ಒತ್ತಾಯಿಸಿದರು. ಹೆಸರಿನ ಸ್ಪೆಲ್ಲಿಂಗ್ ಅಥವಾ ದಿನಾಂಕದಂತಹ ಸಣ್ಣಪುಟ್ಟ ವ್ಯತ್ಯಾಸಗಳನ್ನು ಆಧರಿಸಿ ಮತದಾನದ ಹಕ್ಕು ಕಸಿದುಕೊಳ್ಳಬಾರದು. ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವ ಮೊದಲು ಚುನಾವಣಾ ಆಯೋಗದ ನಿಯಮಾವಳಿಯಂತೆ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ವಾರ್ಡ್ ಮಟ್ಟದಲ್ಲಿ ಕರಡು ಪಟ್ಟಿಯನ್ನು ಬಹಿರಂಗವಾಗಿ ಪ್ರಕಟಿಸಿ ಸಾರ್ವಜನಿಕ ಪರಿಶೀಲನೆಗೆ ಅವಕಾಶ ನೀಡಬೇಕು. ಎಲ್ಲರ ಸಮ್ಮುಖದಲ್ಲಿ ತಿದ್ದುಪಡಿಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು.
ಎಲ್ಲರನ್ನ ಸಭೆ ಮಾಡಿದ್ರು ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮಾಡಿರೋದ್ರಿಂದ ಮೋದಿ ದಾದಾಗಿರಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಅಂದ್ರೆ SIR नहीं चलेगा बंद करो ಅಂದ್ರೆ SIR बंद करो नहीं चलेगा नहीं चलेगा नहीं चलेगा नहीं चलेगा नहीं चलेगा SIR नहीं चलेगा ओके तो ಭಾರತ ದೇಶನೇ ಬಂಡವಾಳಶಾಹಿಗಳೇ ನನ್ನ ಜೇಬಲ್ಲಿದ್ದಾರೆ ನಾನು ಮಾಡತಕ್ಕಂಥ ಇತಿಹಾಸ रफ्तार बंद करो नहीं चलेगा हिटलर शाही नहीं चलेगा मोदी शाही नहीं चलेगा दादागिरी नहीं चलेगा बंद करो बंद करो ನಡೆಯೋದಿಲ್ಲ ಈಗ SIR ವಿರೋಧಿ ಕರ್ನಾಟಕ ಅನ್ನುವಂಥ ಒಂದು ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಂದಿರತಕ್ಕಂಥವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಗುತ್ತೆ. ಈ ಮನವಿ ಪತ್ರ ಸಲ್ಲಿಸುವಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚಾಮರ ಸಮಾನ ಡಿಸ್ಕ್ರಿಪೆನ್ಸಿ ಎನ್ನುವ ಅತ್ಯಂತ ಅವೈಜ್ಞಾನಿಕ, ಅವಾಸ್ತವಿಕ, ಅಪಾರದರ್ಶಕ ಹಾಗೂ ದುರುದ್ದೇಶ ಪೂರಿತ ವಿಧಾನವನ್ನು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅಳವಡಿಸಬಾರದು. ಸ್ಪೆಲ್ಲಿಂಗ್, ದಿನಾಂಕ ಇಂತಹ ಕ್ಷುಲ್ಲಕ ವಿಚಾರಗಳನ್ನು ಇಟ್ಟುಕೊಂಡು ಮತದಾನದ ಹಕ್ಕಿನಿಂದ ಯಾರನ್ನು ಹೊರಗಿಡುವುದು ಅಕ್ಷಮ್ಯ ಅಪರಾಧ. ಮತದಾರರ ಪಟ್ಟಿ ಎಂಬುದು ರಹಸ್ಯ ದಾಖಲೆಯಲ್ಲ, ಅದು ದೇಶದ ಮತದಾರರ ಮುಕ್ತ ಪಟ್ಟಿ. ಕರಡು ಪಟ್ಟಿ ತಯಾರಾದ ನಂತರ ಯಾರ ಮತವನ್ನಾದರೂ ಸುಲಭವಾಗಿ ಹುಡುಕಬಹುದಾದ ರೀತಿಯಲ್ಲಿ, ಪಾರದರ್ಶಕತೆ ಇರುವ ರೀತಿಯಲ್ಲಿ ಅದನ್ನು ಕಂಪ್ಯೂಟರ್ ರೀಡಬಲ್ ಫಾರ್ಮ್ಯಾಟಿಂಗ್ನಲ್ಲಿ ನೀಡಬೇಕು. ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವ ಮುನ್ನ ಚುನಾವಣಾ ಆಯೋಗದ ಮ್ಯಾನ್ಯುಯಲ್ನಲ್ಲಿ ಇರುವ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ವಾರ್ಡ್ ಪ್ರದೇಶಗಳಲ್ಲಿ ಈ ಸಂದರ್ಭದಲ್ಲಿ ಚಾಮರಾಜ್ ಮಾಲಿ ಪಾಟೀಲ್, ಮಾರೆಪ್ಪ ಹರವಿ, ಅಂಬಣ್ಣ ಅರೋಲಿ, DH ಪೂಜಾರ್, MR ಭೇರಿ, ಯರದಿಹಾಳ, ಆಂಜನೇಯ ಕುರುಬದೊಡ್ಡಿ, ಜನಾರ್ದನ ಹಳ್ಳಿಬೆಂಚಿ, ಅಬ್ದುಲ್ ಘನಿ, ಎ ಶರಣ್ ಕುಮಾರ್, ಸಾದಿಕ್ ಪಾಷಾ, ಮಹಮ್ಮದ್ ಅಸೀಮುದ್ದೀನ್ ಅಖ್ತರ್, ಸೈಯದ್ ಪಾಷಾ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಜನ ಮತದಾರರು ಸರ್ಕಾರವನ್ನು ಆಯ್ಕೆ ಮಾಡೋದು ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ. ಆದರೆ ಈ ಸರ್ಕಾರ, ಈ ಕೆಟ್ಟ ಸರ್ಕಾರ ಮತದಾರರನ್ನ ತಾನು ಆಯ್ಕೆ ಮಾಡ್ಕೋತದ. ತನಗೆ ಯಾರು ಓಟ್ ಹಾಕ್ತಾರೆ ಅವರು ಮಾತ್ರ ಮತದಾರರು, ಯಾರು ವಿರೋಧಿ ಮಾಡಬಹುದು ಅನ್ನೋರ ಮತದಾರರ ಪಟ್ಟಿಯಿಂದ ತೆಗೆಯುವಂಥ ಒಂದು ನೀಚ ಉದ್ದೇಶವೇ ಈ SIR ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಒಂದು ಥ್ರೆಟ್ ಅಂತೇಳಿ ಯಾರು ಭಾವಿಸ್ತಕ್ಕಂಥ ಅಗತ್ಯ ಇಲ್ಲ. ಯಾರು ಈ ಕೋಮುವಾದಿ ಶಕ್ತಿಗಳ ವಿರುದ್ಧ ಇದ್ದಾರೆ ಅವರೆಲ್ಲರ ಮತ ನಾಶ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಸಂವಿಧಾನವನ್ನು ಒಪ್ತಕ್ಕಂಥವ್ರು, ಈ ದೇಶದ ಪ್ರಜಾಪ್ರಭುತ್ವವನ್ನು ಒಪ್ತಕ್ಕಂಥವ್ರು, ಈ ದೇಶದಲ್ಲಿ ಮತಾಧಿಕಾರ ಇರಲೇಬೇಕು ಅಂತಕ್ಕಂಥ ಜನಪರ ವ್ಯಕ್ತಿಗಳು, ಶಕ್ತಿಗಳು ಈ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಈ ಹೋರಾಟ ಗೆಲ್ಲೋವರೆಗೂ ನಾವು ಬಿಡೋದಿಲ್ಲ ಅಂತಕ್ಕಂಥ ಶಪಥವನ್ನು ಮಾಡಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ನಾವು ಖಡಾಖಂಡಿತವಾಗಿ SIR ಅನ್ನು ವಿರೋಧಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಜಾತ್ಯತೀತ ಶಕ್ತಿಗಳು ಎಲ್ಲರೂ ಸೇರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡಿದೆ. ನೀವು SIR ವಿರೋಧಿ ಹೋರಾಟದ ಜೊತೆಗೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಇರಬೇಕಾಗಿತ್ತು. ಅದರ ಹೋಲ್ ಹಾರ್ಟೆಡ್ ಆಗಿ ಇವತ್ತು ಕಾಂಗ್ರೆಸ್ಸು ಈ ಪ್ರಕ್ರಿಯೆಯಲ್ಲಿ ಇಲ್ಲದೆ ಇರೋದು ನಮಗೆ ನೋವಾಗಿದೆ ಅಂತ ಕೂಡ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಘವೇಂದ್ರ ಕುಷ್ಟಗಿ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ರಾಜಕೀಯ ದುರುದ್ದೇಶದಿಂದ SIR ಜಾರಿಗೊಳಿಸಿ ಅಧಿಕಾರ ಹಿಡಿಯುವ ಹುನ್ನಾರ ಮಾಡುತ್ತಿದೆ. ಅರ್ಹರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕುವುದನ್ನು ತಡೆಯಲು ಹೋರಾಟಕ್ಕೆ ಅಣಿಯಾಗಬೇಕು ಎಂದರು. ಬಿಜೆಪಿ ಸರ್ಕಾರವನ್ನು ವಿರೋಧಿಸಬೇಕಿದ್ದ ಕಾಂಗ್ರೆಸ್ ಬೆಂಬಲಿಸದೇ ಇರುವುದು ವಿಪರ್ಯಾಸ ಎಂದು ಟೀಕಿಸಿದರು. ಮಾಸಿಕ 36,000 ರೂಪಾಯಿ ಕನಿಷ್ಠ ವೇತನ ನಿಗದಿ, ಕಾರ್ಮಿಕ ಸಂಹಿತೆಗಳಿಗೆ ಕರ್ನಾಟಕ ತಿದ್ದುಪಡಿಗಳಿಗಾಗಿ ಹಾಗೂ
ಗುತ್ತಿಗೆ ಕಾರ್ಮಿಕರ ಕಾಯಂಗೆ ಒತ್ತಾಯಿಸಿ ಸಿಐಟಿಯು ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾರ್ಮಿಕರ ಜೀವನ ನಿರ್ವಹಣಾ ವೆಚ್ಚ ಮತ್ತು ಇವತ್ತಿನ ಬೆಲೆಗಳಿಗೆ ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ರೆಪ್ತುಕೋ ಸುಬ್ರೆಟ್ ಅಂಡ್ ಕಂ ಪ್ರಕರಣದಲ್ಲಿ ನಿಗದಿಪಡಿಸಿದ ಮಾನದಂಡಗಳನ್ನು ಆಧರಿಸಿ ರಾಜ್ಯದಲ್ಲಿ ಕನಿಷ್ಠ ವೇತನ ಪರಿಷ್ಕರಿಸಬೇಕು ಎಂದು ಆಗ್ರಹಿಸಿದರು. ಹೆಚ್ಚಳ ಮಾಡಿರುವ ಕನಿಷ್ಠ ವೇತನವು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಮಾನದಂಡಗಳಿಗೆ ಪೂರಕವಾಗಿಲ್ಲ. ಇವತ್ತಿನ ಬೆಲೆಗಳು ಮತ್ತು ಜೀವನ ವೆಚ್ಚಕ್ಕೆ ಅನುಗುಣವಾಗಿ 36,000 ಕನಿಷ್ಠ ವೇತನ ನಿಗದಿ ಮಾಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಕನಿಷ್ಠ ವೇತನದ ಕರಡು ಅಧಿಸೂಚನೆ ಹೊರಡಿಸಿದ 2025 ಏಪ್ರಿಲ್ 11ರಿಂದಲೇ ಪೂರ್ವಾನ್ವಯಿಸಿ ಕನಿಷ್ಠ ವೇತನ ಜಾರಿಗೆ ತರುವ ಬದಲಾಗಿ 2026 ಮೇ 22ರಂದು ಅಧಿಸೂಚನೆ ಹೊರಡಿಸಿದ ದಿನದಿಂದ ಜಾರಿಗೆ ತಂದಿರುವುದು ಇದರಿಂದ ಕಾರ್ಮಿಕರಿಗೆ ಒಂದು ವರ್ಗದ ಅರಿಯರ್ಸ್ ಸಿಗದಂತೆ ಮಾಡಿದೆ. ಕನಿಷ್ಠ ವೇತನವನ್ನು ಏಪ್ರಿಲ್ 2025ರಿಂದಲೇ ಜಾರಿ ಬರುವಂತೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಬೇಕು ಎಂದು ಆಗ್ರಹಿಸಿದರು. 4 ಕಾರ್ಮಿಕ ಸಂಹಿತೆಗಳಲ್ಲಿ ಕಾರ್ಮಿಕರ ಪರ ಕರ್ನಾಟಕ ತಿದ್ದುಪಡಿಗಳನ್ನು ಮಾಡಿ ನಿಯಮಗಳನ್ನು ರೂಪಿಸಬೇಕು. ಕೇಂದ್ರ ಸರ್ಕಾರದ 4 ಸಂಹಿತೆಗಳನ್ನು ಯಥಾವತ್ತಾಗಿ ರಾಜ್ಯದಲ್ಲಿ ಜಾರಿಗೆ ತರಬಾರದು. ದೇಶದ ಸಂವಿಧಾನ ನೀಡಿರುವ ಅಧಿಕಾರವನ್ನು ಬಳಸಿ ರಾಜ್ಯ 4 ಸಂಹಿತೆಗಳಿಗೆ ಕಾರ್ಮಿಕರ ಪರವಾದ ಕರ್ನಾಟಕ ತಿದ್ದುಪಡಿಗಳನ್ನು ತರಬೇಕು. ನಂತರ ನಿಯಮಗಳನ್ನು ರೂಪಿಸಬೇಕು ಎಂದು ಮನವಿ ಮಾಡಿದರು. ಕೇಂದ್ರ ರಾಜ್ಯ ಕನಿಷ್ಠ ವೇತನ 36,000 ರೂಪಾಯಿ ಜಾರಿಯಾಗಲೇಬೇಕು. ಎಲ್ಲ ಸ್ಕೀಮ್ ನೌಕರರನ್ನು ಕಾಯಂ ಮಾಡಲೇಬೇಕು. ಜಿಂದಾಬಾದ್ ಜಿಂದಾಬಾದ್. ಖಾಸಗೀಕರಣ ಬೇಡವ ಬೇಡ. ಹಿಂದೂ ಮುಸ್ಲಿಂ ಜಾತಿ ಹೆಸರಿನಲ್ಲಿ ಕಾರ್ಮಿಕರ ಐಕ್ಯತೆ ಒಡೆಯುವ ಕೋಮುವಾದಿ ಶಕ್ತಿಗಳಿಗೆ ಹೇಳಿದಿಕ್ಕಾರ. ಹಿಂದೂ ಮುಸ್ಲಿಂ ಐಕ್ಯತೆ ಜಾರಿಯಾಗಲಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ ಆಗಲೇಬೇಕು. ಕನಿಷ್ಠ ವೇತನ 36,000 ರೂಪಾಯಿ ಜಾರಿಯಾಗಲೇಬೇಕು. ಜಿಂದಾಬಾದ್ ಜಿಂದಾಬಾದ್. ರಾಜ್ಯಾದ್ಯಂತ ನಡೆಯುತ್ತಿರುವ ಸಿಐಟಿನ ಹೋರಾಟಕ್ಕೆ ಜಯವಾಗಲಿ. 4 ಲೇಬರ್ ಕೋಡ್ಗಳು ಬೇಡವೇ ಬೇಡ. ಗುತ್ತಿಗೆ ಪದ್ಧತಿಯನ್ನು ನಿರ್ಮೂಲನೆ ಮಾಡಲೇಬೇಕು. ಕಾರ್ಮಿಕ ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಎಲ್ಲ ಕಾರ್ಮಿಕರಿಗೆ ಸ್ಕೀಮ್ ನೌಕರರನ್ನು ಕನಿಷ್ಠ ವೇತನ ವ್ಯಾಪ್ತಿಗೆ ತರಲೇಬೇಕು. ಇಂದು ರಾಜ್ಯಾದ್ಯಂತ ನಡೆಯುತ್ತಿರುವ ಸಿಐಟಿನ ಹೋರಾಟಕ್ಕೆ ಜಯವಾಗಲಿ. ಕಾರ್ಮಿಕರಿಗೆ ಮಾರಕವಾಗಿರುವ ಲೇಬರ್ ಕೋಡ್ಗಳು ಬೇಡವೇ ಬೇಡ. ಕಾರ್ಮಿಕರಿಗೆ ಮಾರಕವಾಗಿರುವ ಪದ್ಧತಿ ಬೇಡವೇ ಬೇಡ. ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಸಿಐಟಿಯು ಜಿಂದಾಬಾದ್. 36,000 ರೂಪಾಯಿ. ರಾಜ್ಯ ಸರ್ಕಾರ 60% ಕನಿಷ್ಠ ವೇತನ ಜಾರಿ ಮಾಡಿ ಆದೇಶ ಹೊರಡಿಸಿರ್ತಕ್ಕಂಥದ್ದು ಸ್ವಾಗತಾರ್ಹವಾದ ವಿಚಾರವಾದರೂ ಕೂಡ ಹಲವಾರು ಕಾರ್ಮಿಕ ವಲಯವನ್ನು ಈ ಕನಿಷ್ಠ ವೇತನ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಅವ್ರನ್ನೂ ಕೂಡ ಈ ಕನಿಷ್ಠ ವೇತನ ವ್ಯಾಪ್ತಿಗೆ ತರಬೇಕು. ಜೊತೆಗೆ ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ 4 ಲೇಬರ್ ಕೋಡ್ಗಳನ್ನ ರದ್ದು ಮಾಡಬೇಕು. ರಾಜ್ಯದಲ್ಲಿ ಹಲವಾರು ತಿದ್ದುಪಡಿಗಳನ್ನು ಅಂದರೆ ಕಾರ್ಮಿಕರ ಪರವಾದ ತಿದ್ದುಪಡಿಗಳನ್ನ ಮಾಡುವ ಮುಖಾಂತರ ಲೇಬರ್ ಕೋಡ್ಗಳನ್ನ ಜಾರಿ ಮಾಡಬೇಕು ಅಂತೇಳಿ ನಾವು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ತಾದಂಥ ಪ್ರತಿಭಟನಾ ಧರಣಿಯನ್ನು ಮಾಡಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ.
ಇವತ್ತೇನು ಕರ್ನಾಟಕ ರಾಜ್ಯಾದ್ಯಂತ ಇವತ್ತೊಂದು CIT ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಈ ಹೋರಾಟದ ಏನಂದರೆ ನಮ್ಮದು 4 ಲೇಬರ್ ಕೋಡ್ಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಂದ ಕೇಂದ್ರದ ಅವು ಕಾಯ್ದೆಗಳು ವಾಪಸ್ ಆಗಬೇಕು. ಮತ್ತು ಆಮೇಲೆ ಕನಿಷ್ಠ ವೇತನ ಇವತ್ತೇನು 60% ಮಾಡ್ಯಾರ. ನಮ್ಮ ಕೇಂದ್ರ ಸರ್ಕಾರ 60% ಮಾಡಿದ್ದು, ಅದಕ್ಕೆ ನಮ್ಮ CIT ಸಂಘಟನೆಯಿಂದ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಮತ್ತು ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಸ್ಕೀಮ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಗನವಾಡಿ, ಆಶಾ, ಆಮೇಲೆ ಬಿಸಿ ಊಟ ಮತ್ತು ಆಮೇಲೆ ಇನ್ನಿತರ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಕ್ಕಂಥ ಸ್ವಚ್ಛ ವಾಹಿನಿಯಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇವತ್ತೇನಂದ್ರೆ ವೇತನವೂ ಇಲ್ಲ. ಆಮೇಲೆ ಎಲ್ಲರಿಗೂ ನಮಗೆ ಕನಿಷ್ಠ ವೇತನ 36,000 ರೂಪಾಯಿ ಕೊಡಬೇಕಂತೇಳಿ ನಾವು ಇವತ್ತೊಂದು ಬೇಡಿಕೆ ಇಟ್ಟಿವಿ. ಮತ್ತು ಆಮೇಲೆ 36,000 ಕೊಡತನ್ನು ನಾವು ಈ ಹೋರಾಟದ ಕೈ ಬಿಡೋದಿಲ್ಲ. ಅವ್ರು ಮಾಡಿದಂಥದ್ದು 60% ನಾವು ಅದನ್ನು CIT ಸಂಘಟನೆಯಿಂದ ಆಮೇಲೆ ಸ್ವಾಗತ ಮಾಡ್ತೀವಿ. ಎಲ್ಲ ಕಾರ್ಮಿಕರಿಗೆ ಮತ್ತು ಸ್ಕೀಮ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕನಿಷ್ಠ ವೇತನ 36,000 ರೂಪಾಯಿ ಜಾರಿ ಮಾಡಬೇಕಂತೇಳಿ ನಾವು CIT ಇಂದ ನಾವು ಹೇಳ್ತಾ ಇದ್ದೀವಿ. ನಮ್ಮ ಹೆಸರು ವರಲಕ್ಷ್ಮಿ, CIT ಜಿಲ್ಲಾ ಉಪಾಧ್ಯಕ್ಷರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ H. ಪದ್ಮಾ, ಪ್ರಧಾನ ಕಾರ್ಯದರ್ಶಿ DS ಶರಣಬಸವ, ಪದಾಧಿಕಾರಿಗಳಾದ ಶಬ್ಬೀರ್, ಪ್ರವೀಣ್ ರೆಡ್ಡಿ ಗುಂಜಳ್ಳಿ, ಗಿರಿಯಪ್ಪ ಪೂಜಾರಿ, ವರಲಕ್ಷ್ಮಿ, ಮಲ್ಲಿಕಾರ್ಜುನ ಮನ್ಸ್ಲಾಪುರ, ಗುರುರಾಜ್ ದೇಸಾಯಿ, ರಮಾದೇವಿ, ರುದ್ರಪ್ಪ ನಾಯಕ, ಮರಿಯಮ್ಮ, ಮಹಮ್ಮದ್ ಹನೀಫ್, ಅಲ್ಲಾ ಬಕ್ಷ, ಮಹಮ್ಮದ್ ಮಾನ್ವಿ, KG ವೀರೇಶ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದ್ದರು. ಬಂಜಾರ ಸಮುದಾಯದ ಏಕೈಕ ಶಾಸಕ ರುದ್ರಪ್ಪ ಲಂಬಾಣಿ ಮತ್ತು ಮಾಜಿ ಸಚಿವ NS ಬೋಸರಾಜು ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಅಖಿಲ ಭಾರತ ಬಂಜಾರ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಅಮರೇಶ್ ರಾಥೋಡ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರಲು ಬಂಜಾರ ಸಮುದಾಯದ ಬೆಂಬಲ ಹೆಚ್ಚಿದ್ದು, ಆದರೆ ಕಳೆದ ಬಾರಿ ರುದ್ರಪ್ಪ ಲಂಬಾಣಿ ಅವರಿಗೆ ಸಚಿವ ಸ್ಥಾನ ನೀಡದೆ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದ್ದು, ರುದ್ರಪ್ಪ ಲಂಬಾಣಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ರುದ್ರಪ್ಪ ಲಂಬಾಣಿ ಅವರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದು, ಈ ಹಿಂದೆ ಸಚಿವರಾಗಿ ಉಪಸಭಾಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಿದ್ದಲ್ಲಿ ಬಂಜಾರ ಸಮಾಜ ಇನ್ನೂ ಅಭಿವೃದ್ಧಿ ಹೊಂದಲಿದೆ. ಜೊತೆಗೆ ರುದ್ರಪ್ಪ ಅವರಿಗೆ ಉನ್ನತ ರಾಜಕೀಯ ಸ್ಥಾನಮಾನ ನೀಡಿ ಗೌರವಿಸಿದಂತಾಗುತ್ತದೆ ಎಂದು ಒತ್ತಾಯಿಸಿದರು. ಇದಲ್ಲದೆ ಬಂಜಾರ ಸಮುದಾಯದ ಹಲವು ಬೇಡಿಕೆಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಿರುವ ಮಾಜಿ ಸಚಿವ NS ಬೋಸರಾಜು ಅವರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ನೀಡಬೇಕು. ಇದರಿಂದ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಯಾಗುತ್ತದೆ ಎಂದರು. ನಮ್ಮ ರುದ್ರಪ್ಪ ಲಂಬಾಣಿ ಸರ್ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕಿನಲ್ಲಿ ಅವರು ಪ್ರತಿನಿಧಿ MLA ಆದಾಗ ಈಗ ಸಾಕಷ್ಟು ಬಾರಿ ಹಿಂದೆ ಮಾಜಿ ಸಚಿವರಾಗಿ ಕಾರ್ಯನಿರ್ವಹ ಮಾಡಿದ್ದಾರೆ. ಆದರೆ ಈಗ ಹಿಂದೆ 3 ವರ್ಷದ ಹಿಂದೆ ಈಗ ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಆಗಿದೆ. ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಏನಾಗಿದೆ ಅಂದರೆ ಏಕಾಏಕಿ ಒಬ್ಬರೇ ನಮ್ಮ MLA, ಆದರೆ ಒಬ್ಬರಿಗೆ ನಮ್ಮ ಸಚಿವ ಸ್ಥಾನವನ್ನು ನೀಡಲಾರ್ದಕ್ಕೆ ನಮ್ಮ ಸಮಾಜಕ್ಕೆ ಭಾಳ ಹಾನಿ ಆಗಿದೆ ಅಂತ ನಾನು ಇಲ್ಲಿ ನಿಮ್ಮ ಮುಖಾಂತರ ಹೇಳಕತ್ತೀನಿ. ಮತ್ತೆ ಏನಿಲ್ಲ ಅಂದ್ರೆ ಈಗ ನಾಳೆಗೆ ಸಂಪುಟ ಆದಾಗ ಸಚಿವ ಸ್ಥಾನ ನೀಡಲೇಬೇಕು, ರುದ್ರಪ್ಪ ಲಂಬಾಣಿ ಸರಿಗೆ ನೀಡಲೇಬೇಕಂತ ಹೇಳಿ ಈಗ ನಿಮ್ಗೆ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡಕತ್ತೀನಿ. ಮತ್ತು ಇನ್ನು ಏನಂದ್ರೆ ಮೊನ್ನೆ ಸಭಾಪತಿಯಾಗಿನೂ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಆದರೂ ಸಭಾಪತಿಯಾಗಿ ಉಪಸಭಾಪತಿ ಆದ್ರೂ ಈಗ ಅವ್ರಿಗೆ ಭಾಳ ನಮ್ಮ ಸಮಾಜ ಒತ್ತಡದಲ್ಲಿದ್ದ. ಮೊನ್ನೆ ಎಲೆಕ್ಷನ್ ನಡೆದಾಗೂ ನಮ್ಮ ಸಮಾಜದವರು ಭಾಳ ಕಾಂಗ್ರೆಸ್ಸಿಗಂತ ಭಾಳ ಇದು ಮಾಡಿ ಅವ್ರಿಗೆ ನಂಬಿ ಅವರೆಲ್ಲ ಸಮಾಜದವರು ಅವರಿಗೆಲ್ಲ ಓಟ್ ಹಾಕಿ ಭಾಳ MLA ಮಾಡಿದ್ರು ನಮಗೆ ಸಮಾಜಕ್ಕೆ ಭಾಳ ಅನ್ಯಾಯ ಮಾಡಿದ್ದಾರೆ. ಆ ಅನ್ಯಾಯವನ್ನು ಎಲ್ಲ ಹೃತ್ಪೂರ್ವಕವಾಗಿ ನಮ್ಮೆಲ್ಲರೂ ಸಚಿವರಾಗಲಿ ನಮ್ಮ ನಾಳೆಗೆ ಆಗ ಸಚಿವ ಸ್ಥಾನದಲ್ಲಿ ಅವರಿಗೆ ನೀಡಬೇಕಂತೇಳಿ ನಾವೆಲ್ಲ ಸಮಾಜದಲ್ಲಿದ್ದ ನಿಮಗೆ ಒತ್ತಾಯಪೂರ್ವವಾಗಿ ಹೇಳಕತ್ತೀವಿ. ಅದನ್ನು ಮಾಡಲೇಬೇಕಂತೇಳಿ ನಿಮಗೆಲ್ಲರಿಗೆ ಕೋರಿಕೆ. ನಮ್ಮ ಈಗ ಇಷ್ಟು ದಿನ ಅವ್ರಿಗೆ ನಂಬಿಕೆಯಲ್ಲಿದ್ದ ನಾವು ಈಗ ನಾವು ಅದನ್ನು ಒತ್ತಾಯ ಮಾಡದ್ರಿ. ಯಾಕಂದ್ರೆ ನಂಬಿಕೆ ಇಷ್ಟು ದಿವಸ ನಾವು ಕಾಯಕತ್ತಿದ್ವಿ ಸರ್. ಇಲ್ಲಿ ನಾವೆಲ್ಲ ಪಕ್ಷಾತೀತವಾಗಿದ್ದೇವೆ, ಸಮಾಜ ಒಂದೇ ಇದ್ದು ಎಲ್ಲ ಪಕ್ಷದವರಿದ್ದೀವಿ. ಇಲ್ಲಿ ನಾವು ಇದು ಪಕ್ಷಕ್ಕೋಸ್ಕರ ನಮ್ಮ ಪಕ್ಷದ ಒಬ್ಬ ವ್ಯಕ್ತಿಗೆ ಪ್ರಾಮಾಣಿಕ ವ್ಯಕ್ತಿಗೆ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಹಿಂದೆ ಸಾಕಷ್ಟು ಸಭಾಪತಿಯಾಗಿ ಮಂತ್ರಿಯಾಗಿ ಇನ್ನು ಕೊಡಬೇಕು. ಇನ್ನು ಮುಂದೆ ಏನು ಸರ್ಕಾರ ಏನು ಹೊಸದಾಗಿ DK ಶಿವಕುಮಾರ್ ಸರ್ಕಾರದಲ್ಲಿ ಕೊಟ್ಟರೆ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಕೊಡಲೇ ಇದ್ದೆ ನಾವು ಏನು ಮಾಡೋಕ್ಕಾಗಲ್ಲ. ಕೊಟ್ಟರೆ ಭಾಳ ಸಂತೋಷ, ಸರ್ಕಾರಕ್ಕೂ ಗೌರವ ಉಳಿಯುತ್ತೆ, ನಮಗೂ ಒಂದು ಸಮಾಧಾನ. ಸಮಾಜದ ಹಾವೇರಿ ಜಿಲ್ಲೆಯ
ಏಕೈಕ ಶಾಸಕರಾದಂಥ ರುದ್ರಪ್ಪ ಲಮಾಣಿ ಈಗಿನ ಉಪ ಸಭಾಪತಿಗಳು, ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ ಉಳ್ಳವರು. ಅವರಿಗೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ವತಿಯಿಂದ, ರಾಯಚೂರು ಘಟಕ ವತಿಯಿಂದ ಅವರು ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಬೇಕು. ಬಂಜಾರ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು. ಈ ಹಿಂದೆ ಅವರು ಸಚಿವರಾಗಿ ಸಾಕಷ್ಟು ಕೆಲಸ ಮಾಡಿ ಅನುಭವ ಉಳ್ಳವರು, ಜನಪ್ರಿಯರಾಗಿದ್ದಾರೆ. ಆ ಒಂದು ದೃಷ್ಟಿಯಿಂದ ಅವರಿಗೆ ಸ್ಥಾನವನ್ನು ನೀಡಬೇಕು. ಈ ಹಿಂದೆ ಲಂಬಾಣಿ ಸಮಾಜವು ಕಾಂಗ್ರೆಸ್ಗೆ ಮತ ನೀಡಿ ರಾಜ್ಯಾದ್ಯಂತ ಕಾಂಗ್ರೆಸ್ಸನ್ನು ಬಲಗೊಳಿಸಿದ್ದಾರೆ. ಆ ಒಂದು ದೃಷ್ಟಿಯಿಂದ ನಮ್ಮ ಸಮಾಜದ ತೀರ್ಮಾನ ತೆಗೆದುಕೊಂಡು ಇವತ್ತು ಅವರಿಗಾಗಿ ಸಚಿವ ಸ್ಥಾನ ಸೇರಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಸೇರಿ ಒತ್ತಾಯಿಸ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧ್ಯಕ್ಷರು ಅದರ ಬಗ್ಗೆ ಮಾತಾಡ್ತಾರೆ. ಆನಂತರ ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸಚಿವರಾದಂಥ NS ಘೋಷರಾಜ್ ಸಾಹೇಬರು, ಅವರಿಗೂ ನಾವು ಸಚಿವ ಸ್ಥಾನ ಕೊಡಬೇಕು ನಮ್ಮ ರಾಯಚೂರು ಜಿಲ್ಲೆಯಿಂದ ಅಂತ ನಮ್ಮ ಸಮಾಜ ಒತ್ತಾಯ ಮಾಡ್ತೀವಿ. ಈ ಹಿಂದೆ ಅವರು ಸಾಕಷ್ಟು ನಮ್ಮ ಬಂಜಾರ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸಮಾಜಕ್ಕಾಗಿ. ಅವರು ಯಾವುದೇ ಒಂದು ಸಮಸ್ಯೆಗಳು ನಾವು ಬಂದು ತಿಳಿಸಿದಾಗ ಈ ಸಂದರ್ಭದಲ್ಲಿ ಗೋವಿಂದರಾಜ್, ಎನ್ ಶಿವಣ್ಣ ಪಾವರ್, ಲಚ್ಚಪ್ಪ, ಕೃಷ್ಣಪ್ಪ, ಅಮರೇಶ್ ಪಾವರ್, ಮೌನೇಶ್, ಕೃಷ್ಣಮೂರ್ತಿ, ಲಾಲಪ್ಪ ಸೇರಿ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream, learn, Grow. lead, become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್ ಶೋರೂಮ್ ಬೆಲೆ 78,128 ಮಾತ್ರ.
ಇದು ಹಾಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯೂನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯ ಅಮರೇಶ್ವರ ಕ್ಯಾಂಪ್ ನಿವಾಸಿಯಾಗಿರುವ ವಿನೋದ್ ಕುಮಾರ್ ಅವರ ಪುತ್ರಿ ಸಿರಿ ಪರ್ವತನೇನಿ ಅವರು ಅಂತಾರಾಷ್ಟ್ರೀಯ ಮಟ್ಟದ 4ನೇ FPG ವಿಶ್ವವಿದ್ಯಾಲಯಗಳ SDGಗಳ ಇಂಗ್ಲಿಷ್ 4 ಫ್ರೇಮ್ ಕಾಮಿಕ್ಸ್ ಸ್ಕ್ರಿಪ್ಟ್ ಸ್ಪರ್ಧೆ 2026ರಲ್ಲಿ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಡಿಸೈನ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿರಿ ಜಸ್ಟ್ ಒನ್ ಚಾಯ್ಸ್ ಎಂಬ ಶೀರ್ಷಿಕೆಯ ಕಾಮಿಕ್ಸ್ ಕೃತಿಯ ಮೂಲಕ ಈ ಸಾಧನೆ ಮಾಡಿದ್ದಾರೆ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಒಂದಾದ SDG 12 ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ ವಿಷಯವನ್ನು ಆಧರಿಸಿ ರಚಿಸಲಾದ ಈ ಕಾಮಿಕ್ಸ್ ಪ್ಲಾಸ್ಟಿಕ್ ತ್ಯಾಜ್ಯದ ದುಷ್ಪರಿಣಾಮಗಳು ಹಾಗೂ ಪರಿಸರ ಸ್ನೇಹಿ ಆಯ್ಕೆಗಳ ಮಹತ್ವವನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದೆ. ತೈವಾನ್ನ ಮಿಂಗ್ಚಿ ತಂತ್ರಜ್ಞಾನ ವಿಶ್ವವಿದ್ಯಾಲಯ ಹಾಗೂ ಚಾಂಗುಗುಂಗು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಸಂಸ್ಥೆಗಳು ಜಂಟಿಯಾಗಿ ಆಯೋಜಿಸಿದ್ದ ಈ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ವಿವಿಧ ದೇಶಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸ್ಪರ್ಧೆಯಲ್ಲಿ ಸಿರಿಯವರ ಸೃಜನಶೀಲತೆ, ಸಾಮಾಜಿಕ ಕಾಳಜಿ ಮತ್ತು ಪರಿಸರ ಜಾಗೃತಿ ಮೂಡಿಸುವ ಸಂದೇಶಕ್ಕೆ ತೀರ್ಪುಗಾರರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಸಿರಿಯವರ ಸಾಧನೆಗೆ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯ ಅಭಿನಂದನೆ ಸಲ್ಲಿಸಿದ್ದು, ಜಿಲ್ಲೆಯ ಜನರು ಹಾಗೂ ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಕಿರುಚಿತ್ರ ಸ್ಪರ್ಧೆಯಲ್ಲೂ ಭಾಗವಹಿಸಲು ಸಿದ್ಧತೆ ನಡೆಸುತ್ತಿರುವ ಸಿರಿ ಮತ್ತಷ್ಟು ಸಾಧನೆ ಮಾಡುವ ವಿಶ್ವಾಸ ಮೂಡಿಸಿದ್ದಾರೆ. ಶಿಕ್ಷಣ ಮತ್ತು ಸೇವಾ ಮನೋಭಾವದಿಂದ ಮಾದಿಗ ಸಮಾಜದ ಒಗ್ಗಟ್ಟು ಬಲಗೊಳಿಸಬೇಕಾದ ಅಗತ್ಯವಿದೆ ಎಂದು ಶ್ರೀ ಮಾದರ ಚೆನ್ನಯ್ಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಮಂಜುನಾಥ ಹೂಡಿ ಹೇಳಿದರು. ಅವರು ಖಾಸಗಿ ಹೋಟೆಲ್ನಲ್ಲಿ ನಡೆದ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸಭೆ ಹಾಗೂ ಪದಾಧಿಕಾರಿಗಳ ನೇಮಕಾತಿ ಸಭೆ ಉದ್ದೇಶಿಸಿ ಮಾತನಾಡಿದರು. ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಸಮಾಜ ಅಭಿವೃದ್ಧಿಯಾಗಬೇಕಾದರೆ ಸಮಾಜದ ಪ್ರತಿಯೊಬ್ಬರೂ ಸಹಕಾರ ಮನೋಭಾವ ಬೆಳೆಸಿಕೊಳ್ಳಬೇಕಿದೆ. ಮಕ್ಕಳನ್ನು ಸಂಸ್ಕಾರವಂತರಾಗಿ ಬೆಳೆಸಿದರೆ ಸಮಾಜವು ಗಟ್ಟಿಯಾಗಿ ರೂಪಿತವಾಗುತ್ತದೆ. ಸಮಾಜ ಸಂಘಟನೆಗೆ ಸಮಾಜ ಬಾಂಧವರು ಬೆಂಬಲಿಸಿ ಭಾಗವಹಿಸಬೇಕೆಂದರು. ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ವೀರೇಶ್ ಶಕ್ತಿನಗರ್ ಇವರಿಂದ ಪರಶಪ್ಪ ಜಲ್ಲಾರ್ ಇವರಿಂದ ಸ್ವಾಗತವನ್ನು, ಅದೇ ರೀತಿ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಕಲಬುರಗಿ ವಿಭಾಗದ ಉಸ್ತುವಾರಿ ಶ್ರೀ ನಮ್ಮ ಶಂಕರ ಹುಡುಗರ ಮಾಮನವರು ಬಂದು ಸ್ವಾಗತವನ್ನು ಕೋರಬೇಕಾಗಿ ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಗೆ, ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಗೆ, ಓಕೆ ಹಾಗ್ರಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಗೆ, ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಗೆ ಓಕೆ ಸರ್. ಒಂದು ಸೇವೆ, ಒಂದು ತ್ಯಾಗ. ತ್ಯಾಗ ಏನಾದರೂ ನಾವು ಮಾಡಿದ್ರೆ ಸೇವೆ ಮಾಡೋದು ಸುಲಭ ಆಗುತ್ತೆ. ತ್ಯಾಗನೇ ಮಾಡೋಕೆ ಮನಸ್ಸಿಲ್ಲ ಅಂದರೆ ನೀವ್ಯಾರು ಸೇವೆನೇ ಮಾಡೋದು. ತ್ಯಾಗ ಮಾಡೋಕ್ಕೆ, ಸಮಾಜನ ಬೆಳವಣಿಗೆ ಆಗಿ ನೋಡ್ಕೊಳ್ಳಿಕ್ಕೆ ನೀವೇನಾದರೂ ದಿನದ 20 ನಿಮಿಷ ಸಮಯನ ಕೊಟ್ಟರೆ, ಆ ಸಮಯ ನೀವು ತ್ಯಾಗ ಮಾಡಿದ್ರೆ ದಿನದಲ್ಲಿ 20 ನಿಮಿಷ ನೀವು ಸಮಾಜದ ಎಲ್ಲ ಸ್ತರವಾದ ಜನಗಳನ್ನ ಮಾತಾಡಿಸಲಿಕ್ಕೆ ನಿಮಗೆ ಟೈಮ್ ಸಿಗುತ್ತೆ. ನೀವು ಸಮಯನೇ ನಿಗದಿ ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾವ ವಿಚಾರನೂ ಗೊತ್ತಾಗಲ್ಲ. ನೀವು ಒಬ್ಬರು ಮನುಷ್ಯರಾಗಿ ಇರ್ತೀರ ಅಷ್ಟೇ. ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ನಮಗೆ ಸಿಕ್ಕಂತ ರಿಸರ್ವೇಶನ್ ಅಲ್ಲಿ ಒಂದಷ್ಟು ಅಧಿಕಾರವನ್ನು ಅನುಭವಿಸಿ ನಮ್ಮ ಪಾಡಿಗೆ ನಾವು ಇದ್ದೀವಿ ಮತ್ತು ಸಾಯ್ತೀವಿ, ಸುಮ್ಮನೆ ಹೋಗ್ತೀವಿ. ಆದರೆ ನಾವು ಸಾಧನೆ ಮಾಡಿದಂತೂ ಏನಿಲ್ಲ. ಆದರೆ ಈಗಿನ ಪರಿಸ್ಥಿತಿನಲ್ಲಿ 35 ವರ್ಷಗಳ ನಿರಂತರ ಹೋರಾಟ, ಒಂದು ವಿಚಾರಕ್ಕಾಗಿ ಹೋರಾಟ ಮಾಡಿದ್ರು. ಎಲ್ಲ ಸಮಾಜದವರು ಸೇರಿ ಹೋರಾಟ ಮಾಡಿದ್ರು. ಒಳ ಮೀಸಲಾತಿ ಹೋರಾಟ ಬೇಕು ಅಂತ ಮಾಡಿದ್ರು. ಅಂದ್ರೆ ಎಲ್ಲ ರೀತಿಯಲ್ಲಿ ನಮ್ಮ ಸಮಾಜದ ಎಲ್ಲ ರಾಜಕೀಯ ಪಕ್ಷಗಳಿಂದ
ನಾಯಕರು ಈ ಹೋರಾಟದಲ್ಲಿ ತೊಡ್ಕೊಂಡಿದ್ರು. ಅದರಲ್ಲೇನು ನಮಗೇನು ಯಾರಿಗೂ ಸಂಶಯ ಇಲ್ಲ. ಎಲ್ಲ ರೀತಿಯಾದ ಲೀಡರ್ಸನ್ನು ತೊಡ್ಕೊಂಡಿದ್ರು. ಆದರೆ ನಾವು ಅದು ಪಡೆದುವ ಸಂಪೂರ್ಣವಾಗಿ ಅದು ಪಡೆದುವ ನಾವು ಪಡೆದಿಲ್ಲ. ಆದರೆ ನಾವು ಪಡೆದಿದ್ದೀವಿ ಅಂತೇಳಿ ಸಮಾಜಕ್ಕೆ ತಪ್ಪು ಸಂದೇಶನ ಕೊಡುವಂಥವನ್ನ ನಾವು ಎದುರಿಸ್ಬೇಕಾ ಬೇಡವೋ, ಆಗಿಲ್ಲ ಅಂತ ಹೇಳ್ಬೇಕಾ ಬೇಡವೋ? ನಾವ್ಯಾರು ಆಗಿಲ್ಲ ಅಂತ ಹೇಳೋ ಮನಸ್ಥಿತಿಯಲ್ಲಿ ಇರುವಂಥವ್ರು ಯಾರು ಕೂತಿಲ್ಲ. ಯಾರು ಕೂತಿಲ್ಲ, ನಾವ್ಯಾರು ಇಲ್ಲ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಶಕ್ತಿ ಇಲ್ಲ ಅಂತ ನೀವೇ ತಿಳ್ಕೊಬಿಟ್ಟು, ನೀವೇ ಮನವರಿಕೆನ ಮಾಡ್ಕೊಬಿಟ್ಟು, ನಮ್ಗೆ ಶಕ್ತಿ ಇಲ್ಲ, ನಾನೊಬ್ಬನೇ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ ಕೂತಿರುವಂಥವ್ರು 100 ಜನನ ಸೃಷ್ಟಿ ಮಾಡಿ ಸಂಘಟನಾತ್ಮಕ ಚಟುವಟಿಕೆಗಳು ಪಾಲ್ಗೊಳ್ಳುವಷ್ಟು ತಾಕತ್ತಿರುವಂಥವ್ರು ನೀವು ಇಲ್ಲಿ ಕೂತಿರೋದು. ಆದರೆ ನಿಮ್ದೇ ತಾಕತ್ ನಿಮ್ಗೆ ಗೊತ್ತಿರೋದು. ನಿಮ್ಮ ಪಾಲಿಗೆ ನೀವು ಸುಮ್ಮನಾಗ್ಬಿಟ್ಟಿದೆ. ಯಾರೋ ನಮ್ಮ ರಾಜಕೀಯ ನಾಯಕರು ಇಲ್ಲ ಇದು ಆಗ್ಬಿಟ್ಟಿದೆ, ಎಲ್ಲ ಹೋಗಿ ನಡೀತಿದೆ. ಈಗಾಗಲೇ ಕೆಲವೊಂದು ನಾಯಕರು ಹೆಂಗಾಗಿದ್ದಾರೆ ಅಂದ್ರೆ ಒಳ ಮೀಸಲಾತಿ ಸಂಪೂರ್ಣ ಆಗೇ ಬಿಟ್ಟಿದೆ ಅಂತ ರಾಜ್ಯ ಪೂರ ಪ್ರಚಾರ ಮಾಡ್ಕೊಂಡು ಶುರು ಮಾಡಿ. ಜಿಲ್ಲಾ ಗೌರವ ಸಲಹೆಗಾರ ರವೀಂದ್ರ ಜಲ್ದಾರ್ ಮಾತನಾಡಿ, ಏಕತೆ ಮತ್ತು ಸೇವಾ ಚಟುವಟಿಕೆಗಳನ್ನು ಬಲಪಡಿಸುವ ಮೂಲಕ ಸಮಾಜ ಜಾಗೃತಿಗೊಳಿಸಬೇಕಾದ ಅವಶ್ಯಕತೆ ಇದೆ. ಯುವಕರು ಸಮಾಜ ಸೇವೆಗೆ ಮುಂದೆ ಬರಬೇಕು. ಸಮಾಜಕ್ಕೆ ಪ್ರತಿಯೊಬ್ಬರೂ ಸಹಕಾರ, ಬೆಂಬಲ ಅವಶ್ಯಕವಾಗಿದೆ ಎಂದರು. ಈ ಒಂದು ಸೇವಾ ಸಮಿತಿ ಚಿತ್ರದುರ್ಗ ಮಠದ ಪೀಠಾಧಿಪತಿಗಳಾದ ನಮ್ಮ ಬಸವಮೂರ್ತಿ ಗುರುಗಳಿಂದ ಈ ಒಂದು ರಾಜ್ಯ ಮಟ್ಟದ ಸೇವಾ ಸಮಿತಿ, ಮಾದಾಚಾರ್ಯ ಸೇವಾ ಸಮಿತಿ ಹುಟ್ಟುಕೊಂಡಿದ್ದು, ಅದಕ್ಕೆ ಮುಖ್ಯವಾಗಿ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ನಿರ್ವಹಿಸಿ ಈಗಾಗಲೇ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸೇವಾ ಸಮಿತಿಯನ್ನು ಆಯ್ಕೆ ಮಾಡಿ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಸಮಿತಿಗಳನ್ನು ಆಯ್ಕೆ ಮಾಡಲು ಆದೇಶ ನೀಡಿದಂತೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಮಂಜುನಾಥ್ ಅಣ್ಣವರು ಆದೇಶದ ಮೇರೆಗೆ ಈ ಎಲ್ಲ ಜಿಲ್ಲೆಗಳಲ್ಲಿ ಸೇವಾ ಸಮಿತಿ ಆಯ್ಕೆಯಾಗಿದ್ದು, ಅದ್ರ ಜೊತೆಯಲ್ಲಿ ಮಂಡಳ ಸಮಿತಿಗಳು ಸಹ ಮಾಡ್ತಾ ಇದ್ದೀವಿ. ಅವರ ಆದೇಶದ ಮೇರೆಗೆ ಮಂಡಳ ಅಧ್ಯಕ್ಷರು ಎಲ್ಲರಾಗಿದ್ದಾರೆ. ಅದ್ರ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ, ಸಮಿತಿಗಳು ಆಗಿದ್ದಾರೆ. ಇವತ್ತಿನ ದಿನ ಎಲ್ಲ ಸಮಿತಿಯ ಲಿಸ್ಟ್ಗಳು ನಾವು ಸಲ್ಲಿಸ್ತಾ ಇದ್ದೀವಿ ಅಧ್ಯಕ್ಷರಾಗಿ. ಪ್ರಮುಖವಾಗಿ ಆ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಮಾತ್ರ ಸೇವಾ ಸಮಿತಿಯ ಪ್ರಮಾಣ ಪತ್ರವನ್ನು ವಿತರಿಸಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಸವಮೂರ್ತಿಗಳು ಗುರುಗಳು ಚಿತ್ರದುರ್ಗದ ಮಾದಾಚಾರ್ಯ ಪೀಠದ ಮಠಾಧೀಶರು ನಿಜವಾಗ್ಲೂ 23 ವರ್ಷಗಳ ಕಾಲ ಸತತವಾಗಿ ಕಷ್ಟಪಟ್ಟು ಮೊನ್ನೆ ತಾನೇ ನಾವೆಲ್ಲರೂ ಹೋಗಿ ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಮಾತಾಜಿಯವರ ಒಂದು ಪೂಜೆಗಳು ಸಲ್ಲಿಸಿ ರಾಯಚೂರು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಬಂದು ಭಾಗವಹಿಸಿದ್ದು ಖುಷಿ ಅನಿಸುತ್ತೆ. ಯಾಕಂದರೆ ಆ ಒಂದು ಮಠ ಎಷ್ಟು ವಿಸ್ತೀರ್ಣವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಇದೆ. ಇಡೀ ಬೇರೆ ಮಠಗಳಿಗಿಂತ ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ದೊಡ್ಡ ಮಟ್ಟವನ್ನು ಮಾಡಿ ಇವತ್ತಿನ ದಿನ ರಾಜಕೀಯ ವಲಯದಲ್ಲಿ ಸಹ ನೋಡುವಂಥ ಮಠ ನಮ್ಮದು ಬಸವಮೂರ್ತಿಗಳು ಕಟ್ಟಿದಂಥ ಒಂದು ಚಿತ್ರದುರ್ಗ ನಾಡಿನಲ್ಲಿ ಅದೇ ಆದಂಥ ಮಾದಾಚಾರ್ಯ ಕೋಟೆಯನ್ನು ಕಟ್ಟಿ ಒಂದು ಐತಿಹಾಸಿಕವಾದಂಥ ಪೀಠವನ್ನು ಸ್ಥಾಪಿಸಿದ್ದಾರೆ. ಸಭೆಯಲ್ಲಿ ಸೇವಾ ಸಮಿತಿ ರಾಜ್ಯ ಉಪಾಧ್ಯಕ್ಷ ಜೆಎಂ ವೀರೇಶ್, ಕಾರ್ಯಾಧ್ಯಕ್ಷ ದೇವೇಂದ್ರನಾಥ, ವಿಭಾಗೀಯ ಉಸ್ತುವಾರಿ ವಿಜಯ್ ಕುಮಾರ್ ಪದುಕಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಕೊಂಡಪಲ್ಲಿ ಮಾತನಾಡಿದರು. ಸಭೆಯಲ್ಲಿ ನೂತನ ಸಮಿತಿ ರಚಿಸಲಾಯಿತು. ಅಧ್ಯಕ್ಷರಾಗಿ ಜೆಎಂ ಮೌನೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ರೆಡ್ಡಿ, ರಾಯಚೂರು ವಿಧಾನಸಭಾ ಘಟಕದ ಅಧ್ಯಕ್ಷ ಭೀಮಣ್ಣ ಮಂಚಾಲ, ಗ್ರಾಮಾಂತರ ವಿಧಾನಸಭಾ ಘಟಕದ ಅಧ್ಯಕ್ಷರಾಗಿ ರಾಘವೇಂದ್ರ ಬೋರೆಡ್ಡಿ, ಮಾನ್ವಿ ಘಟಕದ ಅಧ್ಯಕ್ಷರಾಗಿ ರಮೇಶ್, ಮಸ್ಕಿ ಕ್ಷೇತ್ರದ ಅಧ್ಯಕ್ಷರಾಗಿ ರಮೇಶ್ ಉದ್ಬಾಳ, ದೇವದುರ್ಗ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾಗಿ ಬಸವರಾಜ್ ಅಕ್ಕರಕಿ, ಲಿಂಗಸುಗೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಆನಂದ್ ಪೇಂಟರ್ ನೇಮಕ ಮಾಡಲಾಯಿತು. ನೂತನ ಅಧ್ಯಕ್ಷರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಓಕೆ
ಅರ್ಸಪ್ಪ ನಮ್ಮ ರಾಜ್ಯಾಧ್ಯಕ್ಷರು ಗ್ರಾಮೀಣ ಅಧ್ಯಕ್ಷರು ಗ್ರಾಮೀಣ ಪ್ರಧಾನ ಕಾರ್ಯದರ್ಶಿ. ಅದೇ ರೀತಿ ನಮ್ಮ ಸರ್ ಕೈ ಹಿಡ್ಕೊಡ್ರಿ. ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಆಂಜನೇಯ ಕುರುಬದೊಡ್ಡಿ, ವೆಂಕಟೇಶ ಶಕ್ತಿನಗರ, ಡಿ ಲಕ್ಷ್ಮಣ್ ಹನುಮಾಪುರ, ನಗರಸಭೆ ಮಾಜಿ ಸದಸ್ಯ ಭೀಮಣ್ಣ ಮಂಚಾಲ, ಸುಭಾಷ್ ಅಸ್ಕಿಹಾಳ, ಶಂಶಾಲ ಮೆರಮರಸ್, ಶರಣಪ್ಪ ನಾಮಲಿ, ಮನ್ಸ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ ಬೋರೆಡ್ಡಿ ಸೇರಿದಂತೆ ಸಮಾಜದ ಅನೇಕ ಗಣ್ಯರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ವಿರೋಧಿಸಿ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ, ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಕನಿಷ್ಠ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಸಿಐಟಿಯುನಿಂದ ಧರಣಿ. ಬಂಜಾರ ಸಮಾಜದ ರುದ್ರಪ್ಪ ಲಂಬಾಣಿ, ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಬಂಜಾರ ಸಮಾಜ ಆಗ್ರಹ. ಅಂತಾರಾಷ್ಟ್ರೀಯ ಕಾಮಿಕ್ಸ್ ಸ್ಪರ್ಧೆಯಲ್ಲಿ ಅಮರೇಶ್ವರ ಕ್ಯಾಂಪಿನ ಸಿರಿಗೆ ಗೌರವ ಪ್ರಶಸ್ತಿ ಭಾಜನ. ಮತ್ತು ಮಾದಿಗ ಸೇವಾ ಸಮಿತಿ ಕಾರ್ಯಕಾರಿಣಿ ಸಭೆ, ಶಿಕ್ಷಣ ಮತ್ತು ಸೇವಾ ಮನೋಭಾವದಿಂದ ಒಗ್ಗಟ್ಟಾಗಬೇಕು, ಮಂಜುನಾಥ ಹೂಡಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.